ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಶೃಂಗಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮೆಂತ್ಯ ಸೊಪ್ಪಿನಿಂದ ಪತ್ರೊಡೆ ಮಾಡೋದನ್ನು ನೋಡೋಣ. ಮೊದಲು ಮಿಕ್ಸಿಗೆ ರಾತ್ರಿ ನೆನೆಸಿಟ್ಕೊಂಡಿರುವ ಅಕ್ಕಿಯನ್ನು ಹಾಕೊಳ್ತಿದ್ದೇನೆ. 2 ಲೋಟದಷ್ಟು. 1 ಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹುಳಿ ಹಾಕಿ, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ಆಮೇಲೆ ಸ್ವಲ್ಪ ರುಬ್ಬಿದ ನಂತರ ಅವಲಕ್ಕಿಯನ್ನು ನೆನೆಸಿ ಅದಕ್ಕೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇಷ್ಟು ಗಟ್ಟಿಯಾಗಿ ರುಬ್ಕೊಳ್ಬೇಕು. ಈಗ ಮೆಂತ್ಯ ಸೊಪ್ಪನ್ನು ತೆಗೆದುಕೊಳ್ಳೋಣ. 1-2 ಕಟ್ಟಿನಷ್ಟು ತಗೊಂಡಿದ್ದೇನೆ. ಇದನ್ನು ಕಟ್ ಮಾಡಿ ಇಟ್ಕೊಳ್ಳೋಣ. ಕಟ್ ಮಾಡಿ ಆಯಿತು. ಈಗ ಇದನ್ನು ರುಬ್ಬಿದ ಹಿಟ್ಟಿಗೆ ಹಾಕೊಳ್ಳೋಣ. ಮೆಂತ್ಯ ಸೊಪ್ಪನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ತಟ್ಟೆಗೆ ಎಣ್ಣೆ ಸವರಿಟ್ಕೊಳ್ಳೋಣ. ಈಗ ರುಬ್ಬಿದ ಹಿಟ್ಟನ್ನು ಆ ತಟ್ಟೆಗೆ ಹಾಕೊಳ್ಳೋಣ. ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಸ್ವಲ್ಪ ಗ್ಯಾಸ್ ಹತ್ತಿಸ್ಕೊಳ್ಳೋಣ. ಈಗ ಈ ಹಿಟ್ಟು ಹಾಕಿದ ತಟ್ಟೆಯನ್ನು ಅದರೊಳಗಿಟ್ಟು ಮುಚ್ಚಳ ಮುಚ್ಚೋಣ. ಒಂದು 25 ನಿಮಿಷ ಬೇಯಬೇಕಾಗ್ತದೆ. ಈಗ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ತೆಂಗಿನ ತುರಿ, ಮೆಣಸು, ಕೊತ್ತಂಬರಿ, 2 ಕಾಳು ಬೆಳ್ಳುಳ್ಳಿ, ಉಪ್ಪು, ಹುಳಿ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳೋಣ. ಈಗ ಒಗ್ಗರಣೆಗೆ 2 ಈರುಳ್ಳಿ ತಗೊಂಡಿದ್ದೇನೆ. ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಬೆಂದಿದೆ ನೋಡ್ಕೊಳ್ಳೋಣ. ಬೆಂದ ನಂತರ ಒಂದು ತಟ್ಟೆಗೆ ನೀರು ಹಾಕ್ಕೊಂಡು ಅದರ ಮೇಲೆ ಇಟ್ಕೊಳ್ಳೋಣ. ಇದು ತಣ್ಣಗಾಗಲಿಕ್ಕೆ. ಈಗ ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಚಟಪಟ ಅಂದ ಮೇಲೆ 2 ಕಾಳು ಬೆಳ್ಳುಳ್ಳಿ, ಹೆಚ್ಚಿದಂಥ ಈರುಳ್ಳಿ ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಳ್ಳೋಣ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಈ ರುಬ್ಬಿದಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡೋಣ. ಈಗ ಬೆಂದಂಥ ಇದನ್ನು ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣಗೆ. ಈಗ ಇದು ಕುದೀತಿದ್ದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಣ. ಬೆಲ್ಲ ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಸ್ವೀಟ್ ಇಷ್ಟಪಡುವವರು ಬೆಲ್ಲ ಹಾಕ್ಕೊಳ್ಬೋದು. ಈಗ ಕಟ್ ಮಾಡಿದಂಥದ್ದನ್ನು ಹಾಕ್ಕೊಳ್ಳೋಣ. ಈಗ ಮಸಾಲೆಗೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನು.
ಒಂದು 5 ನಿಮಿಷ ಹಾಗೇನೆ ಮುಚ್ಚಿಡೋಣ. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಮೆಂತ್ಯ ಸೊಪ್ಪಿನ ಪತ್ರೊಡೆ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಮೆಂತ್ಯ ಸೊಪ್ಪಿನಿಂದ ಯಾವ ರೀತಿ ಪತ್ರೊಡೆ ಮಾಡ್ಬೋದು ಅನ್ನೋದನ್ನು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.